ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಮೊದಲನೆಯ ಮುಖ್ಯವಾದ ವಿಷಯ ನಿಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ, ಇವತ್ತು ಮೊನ್ನೆ ನಡೆದ ಅಥವಾ ನಿನ್ನೆಯ ಮುಂಜಾನೆ ನಡೆದಂತಹ ಭಾರತ ಸೇನಾ ಕಾರ್ಯಾಚರಣೆ ಬಗ್ಗೆ ಕೊಟ್ಟಿದ್ದಾರೆ. ಇಂಡಿಯನ್ ಫೋರ್ಸಸ್ ಹಿಟ್ ಪಾಕಿಸ್ತಾನ್ ಟೆರರ್ ಬೇಸಸ್. ಇದ್ರ ಬಗ್ಗೆ ನೀವು ಈಗಾಗಲೇ ಹಲವಾರು ಕಡೆ ಮಾಹಿತಿಯನ್ನು ಕೇಳಿರ್ತೀರಾ. ಮುಖ್ಯವಾಗಿ ಕೆಲವು ಅಂಶಗಳನ್ನು ನೋಡ್ತಾ ಹೋಗೋಣ. India carried out 24 precision strikes on 9 terrorist training camps in Pakistan and Pakistan occupied Kashmir. ಭಾರತದ ಗಡಿಯ ಭಾಗದಲ್ಲಿ ಒಂದು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ, ಅದರಿಂದ ಕೆಲವು ಪಾಕಿಸ್ತಾನದ ಭಾಗಗಳಲ್ಲಿ ಇರುವಂತಹ ಭಯೋತ್ಪಾದಕ ತರಬೇತಿ ಶಿಬಿರ, ಸುಮಾರು 9 ಇಂತಹ ಭಯೋತ್ಪಾದಕ ಟ್ರೈನಿಂಗ್ ಕ್ಯಾಂಪ್ಗಳ ಮೇಲೆ ಭಾರತೀಯ ಸೇನೆ ಅಟ್ಯಾಕ್ ಮಾಡಿದೆ. ಇದಕ್ಕೆ ಹೆಸರೇನು ಕೊಟ್ಟಿದ್ದಾರೆ? ಆಪರೇಷನ್ ಸಿಂಧು. ಸುಮಾರು 24 ನಿಖರವಾದ ದಾಳಿಗಳನ್ನು ನಡೆಸಿದ್ದಾರೆ. 24 ಟಾರ್ಗೆಟ್ಸ್ ವರ್ ಕೇರ್ಫುಲಿ ಚೂಸನ್. ನೋಡಿ, ಒಂದು ವಿಶೇಷತೆ ಏನಂತಂದ್ರೆ, ಓನ್ಲಿ ಟೆರರ್ ಕ್ಯಾಂಪ್ಸ್ ವರ್ ಹಿಟ್. ಕೇವಲ ಭಯೋತ್ಪಾದಕ ಶಿಬಿರಗಳ ಮೇಲೆ ಮಾತ್ರ ದಾಳಿ ಮಾಡಿದ್ದಾರೆ. ಅಂದ್ರೆ ಭಾರತ ಹೇಳ್ತಿರೋದು ಮೊದಲಿನಿಂದ ಸ್ಪಷ್ಟ ಆಗಿದೆ. ಅಂತಂದ್ರೆ ನಾವು ಮಾನವೀಯತೆ ವಿರುದ್ಧ ಅಥವಾ ಪಾಕಿಸ್ತಾನದ ವಿರುದ್ಧ ನಾವು ನಿಂತವರಲ್ಲ, ನಾವು ಭಯೋತ್ಪಾದನೆ ವಿರುದ್ಧ ಇರೋರು. ಹಾಗಾಗಿ ನಮ್ಮ ಗುರಿ ಕೇವಲ ಭಯೋತ್ಪಾದಕರನ್ನ ಮಟ್ಟ ಹಾಕೋದು. ನೋ ಸಿವಿಲಿಯನ್ಸ್ ಆರ್ ಪಾಕಿಸ್ತಾನಿ ಮಿಲಿಟರಿ ಸೈಟ್ಸ್ ವರ್ ಹಾರ್ಮ್. ಹೀಗಾಗಿ ಯಾವುದೇ ನಾಗರಿಕರಿಗೆ ಅಥವಾ ಪಾಕಿಸ್ತಾನಿ ಮಿಲಿಟರಿ ತಾಣಗಳಿಗೆ ಹಾನಿ ಆಗಿಲ್ಲ. ಶೋವಿಂಗ್ ಇಂಡಿಯಾಸ್ ರೆಸ್ಪಾನ್ಸಿಬಲ್ ಅಂಡ್ ಲಿಮಿಟೆಡ್ ಆಕ್ಷನ್. ಈ ಮೂಲಕ ಭಾರತ ಜವಾಬ್ದಾರಿಯುತವಾಗಿ ಮತ್ತೆ ಎಷ್ಟು ಬೇಕೋ ಅಷ್ಟೇ ಕೆಲಸವನ್ನು ಮಾಡಿ ಮುಗಿಸುತ್ತೆ ಅನ್ನೋದನ್ನ ಪ್ರೂವ್ ಮಾಡಿದೆ. ಇಂಡಿಯಾಸ್ ಡಿಫೆನ್ಸ್ ಫೋರ್ಸಸ್ ಆರ್ ಆನ್ ಹೈ ಅಲರ್ಟ್. ಹಾಗಾಗಿ ಎಲ್ಲಾ ರಕ್ಷಣಾ ಪಡೆಗಳು ಹೆಚ್ಚಿನ ಎಚ್ಚರಿಕೆಯಲ್ಲಿ ಈಗ ಇದೆ. ರೆಡಿ ಟು ರೆಸ್ಪಾಂಡ್ ಇಫ್ ಪಾಕಿಸ್ತಾನ್ ಟ್ರೈಸ್ ಟು ಅಟ್ಯಾಕ್ ಇನ್ ರಿಟರ್ನ್. ಒಂದು ವೇಳೆ ಪಾಕಿಸ್ತಾನ ವಾಪಸ್ ಅಟ್ಯಾಕ್ ಮಾಡಿದ್ರೆ ರೆಡಿ ಹಾಕೊಂಡಿದೆ ಭಾರತೀಯ ಸೇನೆ. ಬಟ್ ದ ಸ್ಟ್ರೈಕ್ಸ್ ವರ್ ಡನ್ ಟು ಅವಾಯ್ಡ್ ಫರ್ದರ್ ಎಸ್ಕಲೇಷನ್. ಹಾಗಾಗಿ ಇದು ಯಾವುದೇ ರೀತಿ ದಾಳಿ ಆಗದೆ ರೀತಿ ಆ ಉಲ್ಲುಬಣಗೊಳ್ಳೋದನ್ನ ತಪ್ಪಿಸ್ಲಿಕ್ಕೆ ಎಲ್ಲಾ ರೀತಿ ಸಿದ್ಧತೆಗಳನ್ನ ಮಾಡಿದ್ದಾರೆ. ದಾಳಿಯನ್ನ ಪರ್ಫೆಕ್ಟ್ ಆಗಿ ಮಾಡಿ ಮುಗಿಸಿದ್ದಾರೆ. ಇನ್ನು ಪಾಕಿಸ್ತಾನ ಸಹ ಕೆಲವೊಂದು ಸಣ್ಣ ಪ್ರಮಾಣದಲ್ಲಿ ಅಟ್ಯಾಕ್ ಮಾಡಿದೆ. ಅಂತಂದ್ರೆ ಜಮ್ಮು ಕಾಶ್ಮೀರದ ಭಾಗದಲ್ಲಿ ಅಲ್ಲಿ ನೋಡಿ, 12 ಜಮ್ಮು ಅಂಡ್ ಕಾಶ್ಮೀರ್ ಸಿವಿಲಿಯನ್ಸ್ ಅಂಡ್ 1 ಸೋಲ್ಜರ್ ಕಿಲ್ಡ್ ಇನ್ ಪಾಕ್ ಶೆಲ್ಲಿಂಗ್. ಪಾಕಿಸ್ತಾನ ಮಾಡಿದ ಕೆಲವು ಆ ಕಡೆಯಿಂದ ಪ್ರತಿಕ್ರಿಯೆ ನೀಡಿರೋದ್ರಿಂದ 12 ಜನ ಜಮ್ಮು ಕಾಶ್ಮೀರದ ಜನರು ಮತ್ತೆ ಒಬ್ಬ ಸೋಲ್ಜರ್ ಹುತಾತ್ಮರಾಗಿದ್ದಾರೆ. ಇದಾದ ನಂತರ ಮುಂದಿನ ವಿಚಾರ, ದ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಅನ್ ಇಂಡಿಯಾ US ಎನರ್ಜಿ ಫ್ಯೂಚರ್. ಭಾರತ ಮತ್ತೆ US ಗೆ ಸಂಬಂಧಪಟ್ಟಂತಹ ವಿಚಾರ. ಇಂಡಿಯಾ ಅಂಡ್ US ಆರ್ ವರ್ಕಿಂಗ್ ಟುಗೆದರ್ ಆನ್ ಎನರ್ಜಿ ಸೆಕ್ಯೂರಿಟಿ. ಇಂಧನ ಸುರಕ್ಷತೆ ಅಥವಾ ಇಂಧನ ಭದ್ರತೆಗೆ ಸಂಬಂಧಪಟ್ಟ ಹಾಗೆ ಭಾರತ ಮತ್ತು ಅಮೆರಿಕ ಒಟ್ಟಾಗಿ ಸೇರಿ ಕೆಲಸ ಮಾಡ್ತಾ ಇವೆ. ಎಸ್ಪೆಷಲಿ ಬೈ ಫೋಕಸಿಂಗ್ ಆನ್ ಕ್ರಿಟಿಕಲ್ ಮಿನರಲ್ಸ್. ಕ್ರಿಟಿಕಲ್ ಮಿನರಲ್ಸ್ ಅಂತಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು. ಅದನ್ನ ನಾವು ಬ್ಯಾಟರಿಗಳಲ್ಲಿ, ಈಗ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂತ ಕೇಳಿರ್ತೇವೆ. ಅಂತಂದ್ರೆ ವಿದ್ಯುತ್ ಚಾಲಿತ ವಿದ್ಯುತ್ ಶಕ್ತಿಯನ್ನ ಬಳಸಿಕೊಂಡು ಮುಂದೆ ನಡೆಯುವಂತ ವಾಹನಗಳು, ಅದನ್ನು ಬಳಸುವಂತ ವಾಹನಗಳು. ಇನ್ನು ಎಲೆಕ್ಟ್ರಾನಿಕ್ಸ್ ಮತ್ತೆ ಡಿಫೆನ್ಸ್, ಮುಖ್ಯವಾಗಿ ಈ ಪ್ರಮುಖ ಕ್ಷೇತ್ರಗಳಲ್ಲಿ ಬಳಸುವಂತಹ ಖನಿಜಗಳಿಗೆ ನಿರ್ಣಾಯಕ ಖನಿಜಗಳು ಅಂತ ಕರೀತಾರೆ, ಅಥವಾ ಕ್ರಿಟಿಕಲ್ ಮಿನರಲ್ಸ್ಗಳು ಅಂತ ಕರೀತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಭಾರತ ಮತ್ತೆ US ಏನ್ ಮಾಡ್ತಾ ಇದೆ ಅಂತಂದ್ರೆ, ಹೆಚ್ಚು ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಲ್ಲಿ ಮುಂದುವರಿಲಿಕ್ಕೆ ಪ್ರಯತ್ನ ಮಾಡ್ತಾ ಇವೆ. ಮುಖ್ಯವಾಗಿ ನ್ಯೂಕ್ಲಿಯರ್ ಎನರ್ಜಿ, ಬಿಲ್ಡ್ ಸ್ಟ್ರಾಂಗ್ ಅಂಡ್ ಸ್ಟೇಬಲ್ ಎನರ್ಜಿ ಫ್ಯೂಚರ್. ಭವಿಷ್ಯದಲ್ಲಿ ಯಾವುದೇ ಇಂಧನದ ಕೊರತೆ ಬರಬಾರದು, ಎಲ್ಲಾ ಕ್ಷೇತ್ರಗಳಲ್ಲಿ ನಮಗೆ ತೊಂದರೆ ಆಗಬಾರದು. ಹಾಗಾಗಿ ಕ್ರಿಟಿಕಲ್ ಮಿನರಲ್ಗಳ ಮೇಲೆ ಹೆಚ್ಚು ಫೋಕಸ್ ಮಾಡ್ತಾ ಇದ್ದಾವೆ ಎರಡು ದೇಶಗಳು. ಬೋತ್ ಕಂಟ್ರೀಸ್ ವಾಂಟ್ ಟು ರೆಡ್ಯೂಸ್ ಡಿಪೆಂಡೆನ್ಸ್ ಆನ್ ಚೈನಾ. ಇನ್ನು ಕ್ರಿಟಿಕಲ್ ಮಿನರಲ್ಗಳಲ್ಲಿ ಹೆಚ್ಚು ಭಾಗವನ್ನು ಹೊಂದಿರೋದು, ಹೆಚ್ಚು ಪ್ರೊಡ್ಯೂಸ್ ಮಾಡ್ತಾ ಇರೋದು, ಬೇರೆ ದೇಶಗಳಿಗೆ ಹೆಚ್ಚು ಅದನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇರುವಂತಹ ದೇಶ ಚೀನಾ. ಭಾರತ ಮತ್ತೆ US ಎರಡು ದೇಶಗಳು ಚೀನಾದಿಂದ ಎಷ್ಟೋ ಕ್ರಿಟಿಕಲ್ ಮಿನರಲ್ಗಳನ್ನ ತರಿಸ್ಕೊಳ್ತಾ ಇವೆ. ಹಾಗಾಗಿ ಆ ಒಂದು ಡಿಪೆಂಡೆನ್ಸಿಯನ್ನ, ಆ ಅವಲಂಬನೆಯನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಈಗ ಬಯಸ್ತಾ ಇವೆ. ಫಾರ್ ರೇರ್ ಮಿನರಲ್ಸ್ ಬೈ ಕ್ರಿಯೇಟಿಂಗ್ ಜಾಯಿಂಟ್ ಪ್ರಾಜೆಕ್ಟ್ಸ್. ಹಾಗಾಗಿ ಭಾರತ ಮತ್ತೆ US ಒಟ್ಟಾಗಿ ಸೇರ್ಕೊಂಡು ಜಾಯಿಂಟ್ ಪ್ರಾಜೆಕ್ಟ್ ಮಾಡುವ ಮೂಲಕ ಚೀನಾದ ಮೇಲಿನ ಅವಲಂಬನೆ ಕಡಿಮೆ ಮಾಡ್ಕೊಳ್ಬೇಕು. ಎಕ್ಸ್ಪ್ಲೋರಿಂಗ್ ಮಿನರಲ್ಸ್ ಇನ್ ಅದರ್ ಕಂಟ್ರೀಸ್. ಇವೆರಡು ದೇಶಗಳು ಸೇರ್ಕೊಂಡು ಬೇರೆ ಎಲ್ಲಾದ್ರೂ ಇಂತಹ ಮಿನರಲ್ಗಳು ಸಿಗುತ್ತಾ ಅಂತ ಎಕ್ಸ್ಪ್ಲೋರ್ ಮಾಡೋದು. ಯೂಸಿಂಗ್ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಅಂಡ್ ಟೆಕ್ನಾಲಜಿ ಲೈಕ್, ಏನಾದ್ರು ಕಾಣಿಸ್ತಾ ಇರ್ಬೋದು ಅಂದ್ಕೊಂಡಿದ್ದೇನೆ, ಸ್ಟಕ್ ಆಗಿರುತ್ತೆ ಒಂದ್ಸಾರಿ, ಇರ್ಲಿ. And using digital platforms and technology like blockchain to track and share mineral resources safely. ಕೆಲವು ತಾಂತ್ರಿಕ ದೋಷ ಕಾಣಿಸ್ಕೊಳ್ತಾ ಇತ್ತು, ಈಗ ಸರಿಯಾಗಿ ನಿಮಗೆ ಕಾಣಿಸ್ತಾ ಇರಬಹುದು ಅಂತ ಅಂದ್ಕೊಂಡಿದ್ದೇನೆ.
ಏನ್ ಹೇಳ್ತಾ ಇದ್ವಿ ಅಂತಂದ್ರೆ ಬೋತ್ ಕಂಟ್ರೀಸ್ ವಾಂಟ್ ಟು ರೆಡ್ಯೂಸ್ ಡಿಪೆಂಡೆನ್ಸ್ ಆನ್ ಚೀನಾ. ಇದು ನಿಮ್ಗೆ ಗೊತ್ತಾಗಿದೆ, ಚೀನಾದ ಮೇಲಿನ ಅವಲಂಬನೆ ಕಡಿಮೆ ಮಾಡೋದು. ಅಂಡ್ ಯೂಸಿಂಗ್ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಅಂಡ್ ಟೆಕ್ನಾಲಜಿ ಲೈಕ್ ಬ್ಲಾಕ್ ಚೈನ್ ಟೆಕ್ನಾಲಜಿ ಬಗ್ಗೆ ನಿಮಗೆ ಗೊತ್ತಿರಬಹುದು. ಆ ಒಂದು ಹೊಸ ಎಮರ್ಜಿಂಗ್ ಟೆಕ್ನಾಲಜಿಯಲ್ಲಿ ಬ್ಲಾಕ್ ಚೈನ್ ಸಹ ಬರುತ್ತೆ. ಬ್ಲಾಕ್ ಚೈನ್ ಟೆಕ್ನಾಲಜಿ ತುಂಬಾ ಬ್ಲಾಕ್ಗಳ ಮೂಲಕ ಎಲ್ಲವನ್ನು ನಿರ್ವಹಿಸ್ತಾರೆ. ಅಂದ್ರೆ ಅದರ ಬಗ್ಗೆ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಡೀಪ್ ಆಗಿ ಓದ್ತೀರಾ ನೀವು. ಆ ಬ್ಲಾಕ್ ಚೈನ್ ಟೆಕ್ನಾಲಜಿ ಯೂಸ್ ಮಾಡ್ಕೊಳ್ಳೋ ಮೂಲಕ ಟ್ರ್ಯಾಕ್ ಅಂಡ್ ಶೇರ್ ಮಿನರಲ್ ರಿಸೋರ್ಸಸ್ ಸೇಫ್ಲಿ, ಅದನ್ನ ಸಂಪೂರ್ಣವಾಗಿ ಮೇಲ್ವಿಚಾರಣೆ ಮಾಡಲಿಕ್ಕೆ ಮತ್ತೆ ಪರಸ್ಪರ ಬೇಕಾದ ಕಡೆ ಹಂಚಿಕೊಳ್ಳಿಕ್ಕೆ ಅಂತ ಟೆಕ್ನಾಲಜಿ ಯೂಸ್ ಮಾಡೋದು ಸಹ ಒಂದು ಒಳ್ಳೆಯ ವಿಧಾನ. ಅದನ್ನ ಸಹ ಬಳಸ್ಕೊಳ್ಳಿಕ್ಕೆ ಎರಡು ದೇಶಗಳು ಮುಂದಾಗ್ತಾ ಇವೆ. ಟು ಮೀಟ್ ಇಟ್ಸ್ ಫ್ಯೂಚರ್ ಎನರ್ಜಿ ಗೋಲ್ಸ್, ಮುಂದಿನ ದಿನಗಳಲ್ಲಿ ನಮಗೆ ಬೇಕಾದ ಎನರ್ಜಿ, ಶಕ್ತಿ, ಇಂಧನಗಳಿಗೆ ಸಂಬಂಧಪಟ್ಟ ಹಾಗೆ ಇಂಡಿಯಾ ಪ್ಲಾನ್ಸ್ ಟು ಎಕ್ಸ್ಪ್ಯಾಂಡ್ ನ್ಯೂಕ್ಲಿಯರ್ ಎನರ್ಜಿ ಇನ್ ಅ ಬಿಗ್ ವೇ. ಹೆಚ್ಚು ಪರಮಾಣು ಇಂಧನಗಳ ಕಡೆ ಭಾರತ ಮುಖ ಮಾಡ್ತಾ ಇದೆ. ವಿತ್ ಹೆಲ್ಪ್ ಫ್ರಮ್ US ಕಂಪನೀಸ್. ನೀವು ಹಳೆಯ ಹಿಂದೂ ಅನಾಲಿಸಿಸ್ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಮೊದಲೆಲ್ಲ ನಮ್ಮ ದೇಶದಲ್ಲಿ ಈಗ ಬೇರೆ ದೇಶದ ನ್ಯೂಕ್ಲಿಯರ್ ಎನರ್ಜಿಗೆ ಸಂಬಂಧಪಟ್ಟಂತ ಕಂಪನಿಗಳು ಬಂದು ಇಲ್ಲಿ ಹೊಸದಾದ ಫ್ಯಾಕ್ಟರಿಗಳನ್ನ ತಯಾರು ಮಾಡಬೇಕು ಅಂತಾದ್ರೆ ತುಂಬಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಗಳಿತ್ತು. ಅಥವಾ ನ್ಯೂಕ್ಲಿಯರ್ ಎನರ್ಜಿ ಸೆಂಟರ್ಗಳನ್ನ, ಈಗ ಅಣುಶಕ್ತಿ ಕೇಂದ್ರ ಅಂತ ಹೇಳ್ತೇವೆ, ಅಂತ ಅಣುಶಕ್ತಿ ಕೇಂದ್ರಗಳನ್ನ ಓಪನ್ ಮಾಡ್ಲಿಕ್ಕೆ ಆ ದೇಶಗಳು ಬಂದು ಸಹಾಯ ಕೊಡ್ಲಿಕ್ಕೂ, ಅವು ಅವರ ಸಹಕಾರ ಪಡ್ಕೊಳ್ಳಿಕ್ಕೂ ತುಂಬಾ ರೂಲ್ಸ್ ರೆಗ್ಯುಲೇಷನ್ಸ್ ಇತ್ತು. ಅಷ್ಟು ಸುಲಭವಾಗಿ ಆಗ್ತಾ ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಆ ರೂಲ್ಸ್ ಅನ್ನ ಸಡಿಲಗೊಳಿಸಿದ್ದಾರೆ. ಹಾಗೆ ಈಸಿಯಾಗಿ ಆ ಕಂಪನಿಗಳು ಬಂದು ಇಲ್ಲಿ ಇನ್ವೆಸ್ಟ್ ಮಾಡುತ್ತೆ. ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ. ಅಂಡ್ ನ್ಯೂ ಟೆಕ್ನಾಲಜೀಸ್ ಲೈಕ್ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್, ಇತ್ತೀಚಿನ ದಿನಗಳಲ್ಲಿ ಇದರ ಬಗ್ಗೆ ಹೆಚ್ಚು ನಾವು ಓದ್ತಾ ಇದ್ದೇವೆ. ಚಿಕ್ಕ ನ್ಯೂಕ್ಲಿಯರ್ ರಿಯಾಕ್ಟರ್ ತರ ಇರುತ್ತೆ ಇದು. ಈ ವರ್ಷದ ಬಜೆಟ್ ನಲ್ಲಿ ಸಹ ಇದಕ್ಕೆ ಹೆಚ್ಚು ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ವೈಲ್ ಆಲ್ಸೋ ಎನ್ಶೋರಿಂಗ್ ಸೇಫ್ಟಿ ಅಂಡ್ ಪ್ರಾಪರ್ ವೇಸ್ಟ್ ಮ್ಯಾನೇಜ್ಮೆಂಟ್. ಯಾವುದೇ ನ್ಯೂಕ್ಲಿಯರ್ ರಿಯಾಕ್ಟರ್ ನೀವು ನೋಡಿರಬಹುದು, ಅದರಿಂದ ತುಂಬಾ ವೇಸ್ಟ್ ಹೊರಗೆ ಹೋಗ್ತಾ ಇರುತ್ತೆ. ಅದರಲ್ಲೂ ರೇಡಿಯೋ ಆಕ್ಟಿವ್ ವೇಸ್ಟ್, ವಿಕಿರಣವನ್ನ ಹೊರಸೂಸುವಂತ ವೇಸ್ಟ್ ಅದರಿಂದ ಬಿಡುಗಡೆ ಆಗ್ತಾ ಇರುತ್ತೆ. ಅದನ್ನ ನಾವು ಸುರಕ್ಷಿತವಾದ ಪ್ರದೇಶದಲ್ಲಿ ಡಿಸ್ಪೋಸ್ ಮಾಡಬೇಕಾಗುತ್ತೆ. ಇಲ್ಲದೇ ಇದ್ರೆ ಅದು ಜನರಿಗೆ, ಪರಿಸರಕ್ಕೆ, ಪ್ರಾಣಿ ಸಂಕುಲಕ್ಕೆ ತುಂಬಾ ದೊಡ್ಡ ಹಾನಿಯನ್ನ ಉಂಟು ಮಾಡುತ್ತೆ. ಈ ಎಲ್ಲದರ ಮೇಲೆ ಫೋಕಸ್ ಮಾಡಿ ಭಾರತ ಮತ್ತೆ ಅಮೆರಿಕ ಮುಂದಿನ ದಿನಗಳಲ್ಲಿ ಒಳ್ಳೆಯ ಕಾರ್ಯಗಳನ್ನ, ಇಂಧನ ಭದ್ರತೆಯನ್ನ ಸಾಧಿಸಬೇಕಾಗಿದೆ. ಅದಾದ ನಂತರ ಮುಂದೆ ಪಾಕಿಸ್ತಾನ್, ಬಾಂಗ್ಲಾದೇಶ್ ಅಂಡ್ ಕೋರ್ ಐಡೆಂಟಿಟಿ ಕ್ವಶನ್. ಗೊತ್ತಿದೆ, ನಮಗೆ ಸ್ವಾತಂತ್ರ್ಯ ಬರೋಕ್ಕಿಂತ ಮೊದಲು ಈ ಕಡೆ ಪಾಕಿಸ್ತಾನ, ಈ ಕಡೆ ಬಾಂಗ್ಲಾದೇಶ ಎಲ್ಲ ಒಂದೇ ದೇಶ ಆಗಿತ್ತು. ಈ ಕಡೆ ಬಾಂಗ್ಲಾದೇಶಕ್ಕೆ ನಾವೇನಂತ ಕರಿತಾ ಇದ್ವಿ, ಪೂರ್ವ ಪಾಕಿಸ್ತಾನ. 1971 ತನಕ ಅದಕ್ಕೆ ಪೂರ್ವ ಪಾಕಿಸ್ತಾನ ಅಂತ ಕರಿತಿದ್ವಿ. ಅದಾದ ನಂತರ ಅದಕ್ಕೆ ಬಾಂಗ್ಲಾದೇಶ ಅಂತ ಹೆಸರು ಕೊಟ್ಟಿದ್ದೇವೆ. ಯುದ್ಧ ನಡೆದಿತ್ತು ಅವಾಗ, ಅದು ನಿಮ್ಗೆ ಹಿಸ್ಟ್ರಿಯಲ್ಲಿ ಕೇಳ್ತೀರಿ. ಪಾಕಿಸ್ತಾನ್ ಐಡೆಂಟಿಟಿ ಕ್ರೈಸಿಸ್. ಪಾಕಿಸ್ತಾನ್ಸ್ ಆರ್ಮಿ ಚೀಫ್ ರಿಪೀಟೆಡ್ ದ ಓಲ್ಡ್ ಟೂ ನೇಷನ್ ಥಿಯರಿ. ಇವರು ಇನ್ನು ಹಳೆ ದ್ವಿರಾಷ್ಟ್ರ ಸಿದ್ಧಾಂತವನ್ನೇ ಮತ್ತೆ ಹೇಳ್ತಾ ಇದ್ದಾರೆ. ಅಂದ್ರೆ ಸೇಯಿಂಗ್ ಹಿಂದೂಸ್ ಅಂಡ್ ಮುಸ್ಲಿಮ್ಸ್ ಆರ್ ಕಂಪ್ಲೀಟ್ಲಿ ಡಿಫರೆಂಟ್. ಹಿಂದೂಗಳು ಬೇರೆ, ಮುಸ್ಲಿಮರು ಬೇರೆ, ಆ ಒಂದು ಎರಡು ದೇಶಗಳು ಒಗ್ಗಟ್ಟಾಗಿರ್ಲಿಕ್ಕೆ ಯಾವಾಗಲೂ ಸಾಧ್ಯನೇ ಇಲ್ಲ ಅನ್ನೋದು ಅವರ ವಾದ. ಬಟ್ ದಿಸ್ ಸೇಮ್ ಥಿಂಕಿಂಗ್ ಲೆಡ್ ಟು ಪ್ರಾಬ್ಲಮ್ಸ್ ಇನ್ ದ ಪಾಸ್ಟ್. ಇಂಥ ಒಂದು ಯೋಚನೆಗಳಿಂದಾಗೆ ಅವರು ಮೊದಲೇ ಹಿಂದಿನ ಸಾರಿಯಲ್ಲಿ 1971ರಲ್ಲಿ ಅವರು ಸೋಲ್ಬೇಕಾಗತ್ತೆ. ವೆನ್ ಈಸ್ಟ್ ಪಾಕಿಸ್ತಾನ್ ಬಾಂಗ್ಲಾದೇಶ್ ಬ್ರೋಕ್ ಅವೇ ಬಿಕಾಸ್ ದರ್ ಲ್ಯಾಂಗ್ವೇಜ್ ಅಂಡ್ ಕಲ್ಚರ್ ವರ್ ನಾಟ್ ರೆಸ್ಪೆಕ್ಟೆಡ್. ಆಗ್ಲೂ ಸಹ ಈ ಪಾಕಿಸ್ತಾನ ಈಗಿದೆಯಲ್ವಾ, ಇವರು ಈ ಬಾಂಗ್ಲಾದೇಶದಲ್ಲಿ ಇರೋರ ಕಲ್ಚರ್ ಅನ್ನ, ಲ್ಯಾಂಗ್ವೇಜ್ ಅನ್ನ ರೆಸ್ಪೆಕ್ಟ್ ಮಾಡ್ತಾ ಇರಲಿಲ್ಲ, ಅದಕ್ಕೆ ಗೌರವ ಕೊಡ್ತಾ ಇರಲಿಲ್ಲ. ಹೀಗಾಗಿ ಇಂದಿರಾ ಗಾಂಧಿ ಅವರು ಆಗ ಅಂತ ಕಾರ್ಯಾಚರಣೆ ಕೈಗೊಂಡು ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯವನ್ನ ಕೊಡಿಸಿದ್ರು. ಈಗ ಬಾಂಗ್ಲಾದೇಶ್ ಡಿಮ್ಯಾಂಡ್ಸ್ ಜಸ್ಟಿಸ್. ಈಗ ಬಾಂಗ್ಲಾದೇಶ ಏನ್ ಹೇಳ್ತಾ ಇದೆ ಅಂತಂದ್ರೆ, ರೀಸೆಂಟ್ಲಿ ರಿಮೈಂಡೆಡ್ ಪಾಕಿಸ್ತಾನ್ ಆಫ್ ದಿ ವೈಲೆನ್ಸ್ ಇಟ್ಸ್ ಆರ್ಮಿ ಡಿಡ್ ಇನ್ 1971. 1971ರಲ್ಲಿ ಆ ಪಾಕಿಸ್ತಾನ ನಮ್ಮ ಮೇಲೆ ಯಾವ ರೀತಿ ದೌರ್ಜನ್ಯ ಮಾಡಿತ್ತು ಅನ್ನೋದನ್ನ ಬಾಂಗ್ಲಾದೇಶ ನೆನಪಿಸ್ಕೊಳ್ತಾ ಇದೆ. ಆಸ್ಕ್ಡ್ ಫಾರ್ ಅ ಫಾರ್ಮಲ್ ಅಪಾಲಜಿ. ನೀವು ಔಪಚಾರಿಕವಾಗಿ, ಅಫಿಷಿಯಲ್ ಆಗಿ ನಮಗೆ ಸಾರಿ ಕೇಳಬೇಕು ಅಂತಂದ್ರೆ ಅಪಾಲಜಿ, ಕ್ಷಮಾಪಣೆ ಕೇಳಬೇಕು. ಅದೇ ರೀತಿ $4 ಬಿಲಿಯನ್ US ಡಾಲರ್ನ ಪರಿಹಾರ ಅಂತ ಕೊಡಿ ಅಂತ ಬಾಂಗ್ಲಾದೇಶ ಪಾಕಿಸ್ತಾನದ ಹತ್ರ ಕೇಳ್ತಾ ಇದೆ. ಫಾರ್ ಬಾಂಗ್ಲಾದೇಶ್ ದ ಪೇನ್ ಆಫ್ ದಟ್ ವಾರ್ ಇಸ್ ಸ್ಟಿಲ್ ಫ್ರೆಶ್ ಅಂಡ್ ಡೀಪ್ಲಿ ಇಮೋಷನಲ್. ಇನ್ನೂ ಸಹ ನಾವು ಆ ದುರ್ಘಟನೆಯನ್ನ ಮರೆತಿಲ್ಲ ಅನ್ನೋದು ಬಾಂಗ್ಲಾದೇಶದವರ ಹೇಳಿಕೆ. ರಿಪೀಟಿಂಗ್ ಪಾಸ್ಟ್ ಮಿಸ್ಟೇಕ್ಸ್. ಇನ್ನೂ ಹಳೆ ತಪ್ಪುಗಳಿಂದ ಕಲ್ತಿಲ್ಲ. ಇನ್ಸ್ಟೆಡ್ ಆಫ್ ಲರ್ನಿಂಗ್ ಫ್ರಮ್ ಇಟ್ಸ್ ಪಾಸ್ಟ್, ಪಾಕಿಸ್ತಾನ್ ಕಂಟಿನ್ಯೂಸ್ ಟು ಸಪ್ರೆಸ್ ವಾಯ್ಸಸ್ ಲೈಕ್ ಇಟ್ ಡಿಡ್ ಇನ್ ಬಲೂಚಿಸ್ತಾನ್ ಟುಡೇ. ಆಗ ಹೇಗೆ ಬೇರೆ ಬೇರೆ ಜನರ ಧ್ವನಿಗಳನ್ನು ಹತ್ತಿಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇತ್ತು, ಈಗ ಅದೇ ರೀತಿ ಬಲೂಚಿಸ್ತಾನದಲ್ಲೂ ಪಾಕಿಸ್ತಾನ ಅದನ್ನೇ ಮುಂದುವರ್ಸ್ಕೊಂಡು ಬರ್ತಾ ಇದೆ. ಜಸ್ಟ್ ಲೈಕ್ ಇಟ್ ಡಿಡ್ ಇನ್ ಈಸ್ಟ್ ಪಾಕಿಸ್ತಾನ್. ದಿಸ್ ಶೋಸ್ ಪಾಕಿಸ್ತಾನ್ಸ್ ಲೀಡರ್ಶಿಪ್ ಇಸ್ ಸ್ಟಕ್ ಇನ್ ಓಲ್ಡ್ ಐಡಿಯಾಸ್, ಅವಾಯ್ಡ್ ರಿಯಲ್ ಸೆಲ್ಫ್ ರಿಫ್ಲೆಕ್ಷನ್. ಇನ್ನು ಹಳೆ ಕಾಲದ ಯೋಚನೆಗಳನ್ನೇ, ಪೂರ್ವಾಗ್ರಹಗಳನ್ನೇ ಇಟ್ಕೊಂಡು ಮುಂದುವರಿತಾ ಇದೆ.
ತನ್ನನ್ನ ಆತ್ಮಾವಲೋಕನಕ್ಕೆ ಒಳಪಡಿಸ್ಕೊಳ್ತಾ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದಾದ ನಂತರ ಮುಂದೆ 2 ಆರ್ಟಿಕಲ್ ಇದೆ. ಒಂದು ಸ್ಟ್ರೋಕ್ಸ್ ಆಫ್ ಜಸ್ಟಿಸ್, ಇನ್ನೊಂದು ಸ್ಟೆಪ್ ಅಪ್. ಈ ಸ್ಟೆಪ್ ಅಪ್ ಬಗ್ಗೆ ನಾವು ಹೆಚ್ಚಾಗಿ ಹೇಳೋದೇನು ಇಲ್ಲ. ಮುಖ್ಯವಾಗಿ ನಿನ್ನೆ ಸಹ ಕೇಳಿದ್ವಿ, ಆದ್ರೂ ಸ್ವಲ್ಪದಾಗಿ ನಿನ್ನೆ ನೋಡದೇ ಇರೋರಿಗೆ ನಾನು ಹೇಳ್ಬಿಡ್ತೇನೆ. ಸ್ಟ್ರೋಕ್ಸ್ ಆಫ್ ಜಸ್ಟಿಸ್ ಅಂತಂದ್ರೆ ಪಹಲ್ಗಾಮ್ ಅಟ್ಯಾಕ್ ಆಗಿದೆ, ಅಟ್ಯಾಕ್ ಆದ ನಂತರ ನಾವು ವಾಪಸ್ ಅಟ್ಯಾಕ್ ಮಾಡಿದ್ದೇವೆ, ಇದು ಒಳ್ಳೆಯ ಬೆಳವಣಿಗೆ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಎಕ್ಸ್ಟ್ರಾ ತಿಳ್ಕೊಳ್ಬೇಕಾದ ಅಂಶಗಳೇನು ಇಲ್ಲ. ಸ್ಟೆಪ್ ಅಪ್ ನಲ್ಲಿ ನಿಮ್ಗೆ ನಿನ್ನೆ ನೋಡಿದ್ರೆ ಗೊತ್ತಿರುತ್ತೆ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಬಿಡುಗಡೆ ಮಾಡಿದ್ದಾರೆ UNDP ಅವರು, ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಅದರಲ್ಲಿ ಭಾರತ ಮೊದಲೇ 133ನೇ ರ್ಯಾಂಕ್ ಅಲ್ಲಿ ಇತ್ತು, ಈಗ 130ನೇ ರ್ಯಾಂಕಕ್ಕೆ ಜಿಗಿದಿದೆ. ಅಂತಂದ್ರೆ ರ್ಯಾಂಕ್ ಕಡಿಮೆ ಆದ ಹಾಗೆ ಒಳ್ಳೆ ರ್ಯಾಂಕ್ ಬಂದ ಹಾಗೆ ಅಲ್ವಾ. ಹಾಗಾಗಿ ಲೈಫ್ ಎಕ್ಸ್ಪೆಕ್ಟೆನ್ಸಿ, ಜೀವಿತಾವಧಿ, ಎಜುಕೇಶನ್ ಲೆವೆಲ್, ಶಿಕ್ಷಣದ ಗುಣಮಟ್ಟ, ಇನ್ಕಮ್ ಎಲ್ಲ ಸಹ ಸ್ವಲ್ಪ ಇಂಪ್ರೂವ್ ಆಗಿದೆ. ಆದ್ರೆ ಪ್ರಾಬ್ಲಮ್ ಏನು, ಇನ್ಇಕ್ವಾಲಿಟೀಸ್ ಸ್ಟಿಲ್ ಬಿಗ್ ಪ್ರಾಬ್ಲಮ್. ಅಸಮಾನತೆ ಇನ್ನು ಸಹ ದೊಡ್ಡ ಮಟ್ಟದಲ್ಲಿದೆ. ಇನ್ಕಮ್ ಅಂಡ್ ಜೆಂಡರ್ ಇನ್ಇಕ್ವಾಲಿಟಿ, ಅದರಲ್ಲೂ ಆದಾಯದ ಅಸಮಾನತೆ, ಲಿಂಗ ಅಸಮಾನತೆ, ಆ ಸಮಸ್ಯೆಗಳು ಇನ್ನೂ ಸಹ ಕಾಣಿಸ್ತಾ ಇವೆ. ಅದರಿಂದಾಗಿ ಸ್ವಲ್ಪ ನಮ್ಮ HDI ಇಂಡೆಕ್ಸ್ ನಲ್ಲಿ ನಮ್ಮ ರ್ಯಾಂಕ್ ಇನ್ನು ಸ್ವಲ್ಪ ಕೆಳಗೆ ಇದೆ. ಅದರಲ್ಲೂ ವಿಮೆನ್, ಪುವರ್ ಚಿಲ್ಡ್ರನ್ ಸ್ಟಿಲ್ ಡೋಂಟ್ ಗೆಟ್ ಈಕ್ವಲ್ ಚಾನ್ಸಸ್ ಇನ್ ವರ್ಕ್ ಅಂಡ್ ಎಜುಕೇಶನ್. ಬಡ ಮಕ್ಕಳು, ಮಹಿಳೆಯರು ಇನ್ನೂ ಸಹ ಕೆಲಸ ಮಾಡುವ ಪ್ರದೇಶದಲ್ಲಿ, ಶಿಕ್ಷಣದಲ್ಲಿ ಸಮಾನ ಅವಕಾಶಗಳನ್ನ ಪಡೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದು ಯಾವುದಕ್ಕೆ ಸಂಬಂಧಪಟ್ಟಿದಂತ ಈ ಕಡೆ ಕೊಟ್ಟಿರ್ತೇನೆ. ಶಾರ್ಟ್ ಆಗಿ ಡೆವಲಪ್ಮೆಂಟ್ ಅಂತ ಇದು ಶಾರ್ಟ್ ಆಗಿ ಕೊಟ್ಟಿರ್ತೇನೆ. ಸೊಸೈಟಿ GS ನಲ್ಲಿ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಅಂತ ಸೈಡ್ ಅಲ್ಲಿ ಇರುತ್ತೆ. ಇದಾದ ನಂತರ ಮುಂದಿನ ವಿಚಾರ, ದ ರೋಡ್ ಟು ರೆಗ್ಯುಲೇಟರಿ ರಿಫಾರ್ಮ್. ನೀವು ಎಕಾನಮಿಯನ್ನ ಓದಿದ್ರಲ್ಲಿ ಅರ್ಥ ಆಗುತ್ತೆ. ಎಲ್ಲಾ ವಿಷಯಗಳನ್ನ ಓದ್ಬೇಕಾದ್ರೂ ಕೊನೆಯಲ್ಲಿ ಚಾಲೆಂಜಸ್ ನಲ್ಲಿ ಒಂದು ಪಾಯಿಂಟ್ ಬರುತ್ತೆ, ಏನಂತಂದ್ರೆ ರೆಗ್ಯುಲೇಟರಿ ರೋಡ್ ಬ್ಲಾಕ್ಸ್, ಅಥವಾ ತುಂಬಾ ನಿಯಂತ್ರಣಗಳನ್ನ ಹೇರಿರೋದು. ಟೂ ಮೆನಿ ಔಟ್ಡೇಟೆಡ್ ರೂಲ್ಸ್ ಆರ್ ಹರ್ಟಿಂಗ್ ಬಿಸ್ನೆಸ್. ಹಳೆ ಕಾಲದ ನಿಯಮಗಳಿಂದಾಗಿ ಉದ್ಯಮಗಳು ಮೇಲ್ ಬರ್ಲಿಕ್ಕೆ ಆಗ್ತಾ ಇಲ್ಲ. ಇಂಡಿಯಾಸ್ ಫ್ಯಾಕ್ಟರೀಸ್ ಅಂಡ್ ಆಫೀಸಸ್ ಸ್ಟಿಲ್ ಫೇಸ್ ಅನ್ನೆಸೆಸರಿ ಇನ್ಸ್ಪೆಕ್ಷನ್ಸ್. ಇನ್ನೂ ಸಹ ಅನಗತ್ಯವಾದಂತಹ ತಪಾಸಣೆಗಳನ್ನ, ಅವಾಗ ಇನ್ಸ್ಪೆಕ್ಷನ್ ಮಾಡ್ತಾ ಇರೋದನ್ನ, ಮತ್ತೆ ಕನ್ಫ್ಯೂಸಿಂಗ್ ಅಪ್ರೂವಲ್ಸ್, ಅಂತಂದ್ರೆ ಎಲ್ಲಿ ಯಾವ ಕಡೆ ಅಪ್ರೂವಲ್ ತೆಗೆದುಕೊಳ್ಬೇಕು, ಯಾವ ಇಲಾಖೆಗೆ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಸಹ ಸರಿಯಾದ ಮಾಹಿತಿ ಇರೋದಿಲ್ಲ. ಅಂಡ್ ಇವನ್ ಕರಪ್ಷನ್, ಅದಂತೂ ನಿಮ್ಗೆ ಗೊತ್ತಾ ಇದೆ, ಎಲ್ಲಾ ಕಡೆ ಭ್ರಷ್ಟಾಚಾರ ಇದೆ. ಫಿಕ್ಸ್ ದಿಸ್ ರೂಲ್ಸ್ ಶುಡ್ ಬಿ ಸಿಂಪ್ಲಿಫೈಡ್ ಅಂಡ್ ಮೇಡ್ ಮೋರ್ ಟ್ರಾನ್ಸ್ಪರೆಂಟ್. ಏನ್ ಮಾಡ್ಬೇಕು ಅದು ಸಹ ಗೊತ್ತಿರುತ್ತೆ, ಯಾಕಂತಂದ್ರೆ ನಿಯಮಗಳನ್ನು ಸರಳೀಕರಿಸಬೇಕು ಮತ್ತೆ ಪಾರದರ್ಶಕಗೊಳಿಸಬೇಕು. ಯಾವುದರ ಮೂಲಕ ಅಂತಂದ್ರೆ ವಿತ್ ಆನ್ಲೈನ್ ಅಪ್ರೂವಲ್ಸ್ ಅಂಡ್ ಫೀವರ್ ಚೆಕ್ಸ್. ಕಡಿಮೆ ಪರಿಶೀಲನೆ ಮತ್ತೆ ಹೆಚ್ಚು ಪಾರದರ್ಶಕ, ಇದಕ್ಕೋಸ್ಕರ ಆನ್ಲೈನ್ ಮೂಲಕ ಪ್ರಕ್ರಿಯೆಗಳನ್ನು ಜಾರಿಗೊಳಿಸಬೇಕು. ಇಂಡಿಯಾ ನೀಡ್ಸ್ ಬೋತ್ ಸರ್ವಿಸಸ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಟು ಗ್ರೋ. ನಮ್ಮ ದೇಶದಲ್ಲಿ ಮುಖ್ಯವಾಗಿ ಸರ್ವಿಸ್ ಸೆಕ್ಟರ್ ಬೆಳೀತಾ ಇದೆ, ಆದ್ರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಸ್ವಲ್ಪ ಹಿಂದೆ ಉಳಿದಿದೆ. ಆದ್ರೆ ದೇಶ ಡೆವಲಪ್ಡ್ ಕಂಟ್ರಿ ಆಗಬೇಕು ಅಂತಂದ್ರೆ ನಮ್ಮ ಗುರಿ ಇದೆ ಅಲ್ವಾ, 2047ರ ಹೊತ್ತಿಗೆ ನಾವು ಸ್ವಾತಂತ್ರ್ಯ ಶತಮಾನೋತ್ಸವವನ್ನು ಆಚರಿಸುವ ಹೊತ್ತಿಗೆ ನಾವು ಅಭಿವೃದ್ಧಿ ಹೊಂದಿದ ದೇಶ ಆಗ್ಬೇಕು ಅನ್ನೋ ಗುರಿ ಇಟ್ಕೊಂಡಿದ್ದೇವೆ. ಅದನ್ನ ಅಚೀವ್ ಮಾಡ್ಬೇಕು ಅಂತಂದ್ರೆ ಬೋತ್ ದಿ ಸರ್ವಿಸ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ಮಸ್ಟ್ ಗ್ರೋ ಫಾಸ್ಟ್. ಸೇವಾ ವಲಯ, ಉತ್ಪಾದನಾ ವಲಯ ಎರಡು ಸಹ ಆದಷ್ಟು ವೇಗವಾಗಿ ಬೆಳೆಯಬೇಕು. ದಿಸ್ ನೀಡ್ಸ್ ಫ್ಲೆಕ್ಸಿಬಲ್ ಲೇಬರ್ ಲಾಸ್. ಇದು ಹೇಗೆ ಬೆಳಿಬೇಕು, ಇದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಮೊದಲನೇದಾಗಿ ಕಾರ್ಮಿಕ ಕಾನೂನುಗಳನ್ನ ಫ್ಲೆಕ್ಸಿಬಲ್ ಒಳ್ಳೆ ರೀತಿಯಲ್ಲಿ ತರಬೇಕು. ಸಪೋರ್ಟ್ ಫಾರ್ ಗಿಗ್ ವರ್ಕರ್ಸ್. ಗಿಗ್ ವರ್ಕರ್ಸ್ ಅಂತ ನೀವು ಕೇಳಿರಬಹುದು, ಕೇವಲ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ವರ್ಕ್ ಮಾಡ್ತಾ ಇರ್ತಾರೆ, ಸ್ಟ್ರಕ್ಚರೈಸ್ಡ್ ಪೇಮೆಂಟ್ ಇರೋದಿಲ್ಲ ಎಷ್ಟೋ ಸಾರಿ. ಮತ್ತೆ ಈಗ ರ್ಯಾಪಿಡೋ, ಓಲಾ, ಊಬರ್ ಇಂತಹ ಕಡೆ ವರ್ಕ್ ಮಾಡೋರು, ಫ್ರೀಲ್ಯಾನ್ಸರ್ಗಳು, ಇದೆಲ್ಲ ಈ ಗಿಗ್ ವರ್ಕರ್ ಅಂಡರ್ಲಿ ಬರ್ತಾರೆ. ಅಂಡ್ ಚೇಂಜ್ ಇನ್ ಮೈಂಡ್ ಸೆಟ್ ಫ್ರಮ್ ಕಂಟ್ರೋಲಿಂಗ್ ಬಿಸ್ನೆಸ್ ಟು ಟ್ರಸ್ಟಿಂಗ್ ಅಂಡ್ ಹೆಲ್ಪಿಂಗ್ ದೆಮ್. ಒಂದು ಸರ್ಕಾರದ ಅಥವಾ ಆಡಳಿತ ಸಂಸ್ಥೆಗಳ ಮೈಂಡ್ ಸೆಟ್ ಬದಲಾಗಬೇಕು. ಅವ್ರೇನ್ ಮಾಡ್ತಾ ಇದ್ದಾರೆ, ಕಂಟ್ರೋಲ್ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ, ಕಂಟ್ರೋಲಿಂಗ್ ದ ಬಿಸ್ನೆಸ್. ಅದರ ಬದಲು ಅವರ ಮೇಲೆ ನಂಬಿಕೆ ಇಟ್ಟು ಅವರಿಗೆ ಸಹಾಯವನ್ನ ನೀಡಬೇಕು. ಆಗ ಮಾತ್ರ ಬಿಸ್ನೆಸ್ಗಳು ಡೆವಲಪ್ ಆಗುತ್ತೆ. ಅಮೆರಿಕ, ಚೀನಾ ಎಲ್ಲ ಈಗ ಡೆವಲಪ್ ಆಗಿರೋದು ಅಲ್ಲಿನ ಬಿಸ್ನೆಸ್ಗಳಿಂದಾಗಿ. ಸರ್ಕಾರವನ್ನ ಬಹಳಷ್ಟು ನಂಬ್ಕೊಂಡು ಕೂತ್ರೆ ಆಗೋದಿಲ್ಲ, ಆದ್ರೆ ಬಿಸ್ನೆಸ್ಗಳಿಗೆ ಒಳ್ಳೆ ಅವಕಾಶವನ್ನ ಅಲ್ಲಿನ ಸರ್ಕಾರ ಕೊಡ್ತಾ ಇದೆ. ಹಾಗಾಗಿ ನಮ್ಮ ದೇಶದಲ್ಲೂ ಇಂಥ ಸಡಿಲ ಕಾನೂನುಗಳ ಮೂಲಕ, ಉತ್ತಮ ಉತ್ತೇಜನಗಳ ಮೂಲಕ ಬಿಸ್ನೆಸ್ಗಳು ಬೆಳಿಲಿಕ್ಕೆ ಬಿಡಬೇಕು. ಆವಾಗ ದೇಶದ ಎಕಾನಮಿ, ಆರ್ಥಿಕತೆ, ಇನ್ಇಕ್ವಾಲಿಟಿ ಕಡಿಮೆ ಆಗುತ್ತೆ, ಬೇರೆದೆಲ್ಲ ಗ್ರೋ ಆಗುತ್ತೆ. ಇದಾದ ನಂತರ ಇಂಡಿಯಾ UK ಗೂಡ್ಸ್ ಟ್ರೇಡ್ ಸರ್ಜ್ಡ್ 60% ಇನ್ 8 years, ಇಂಪೋರ್ಟ್ಸ್ ನಿಯರ್ಲಿ ಡಬಲ್ಡ್. ಈ ವಿಷಯ ಯಾಕೆ ಬಂದಿದೆ ಅಂತ ನಿಮ್ಗೆ ಗೊತ್ತಿರಬಹುದು. ನಿನ್ನೆ ನೋಡಿದ್ರೆ FTA ಸೈನ್ ಮಾಡ್ಕೊಂಡಿದೆ. FTA ಅಂತಂದ್ರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್, ಮುಕ್ತ ವ್ಯಾಪಾರ ಒಪ್ಪಂದ. ಭಾರತ ಮತ್ತೆ UK ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಮಾಡಿವೆ.
2016-17 ಮತ್ತೆ 2024-25 ಈ ಒಂದು ಅವಧಿಯಲ್ಲಿ ನಮ್ಮ ಮತ್ತೆ UK ನಡುವಿನ ಟ್ರೇಡ್ 60% ಅಷ್ಟು ಇನ್ಕ್ರೀಸ್ ಆಗಿದೆ. ಬಟ್ ಇಂಡಿಯಾಸ್ ಇಂಪೋರ್ಟ್ಸ್ ಫ್ರಮ್ ದಿ UK ಆಲ್ಮೋಸ್ಟ್ ಡಬಲ್ಡ್ ಅಂತ ನಾವು ಅಲ್ಲಿಂದ ತರಿಸ್ಕೊಳ್ತಾ ಇದೀವಲ್ವಾ, ಅದು ಡಬಲ್ ಆಗಿದೆ. ಎಕ್ಸ್ಪೋರ್ಟ್ಸ್ ಎಷ್ಟಾಗಿದೆ, 41% ಅಷ್ಟು ಗ್ರೋ ಆಗಿದೆ. ಮಷಿನರಿ ಅಂಡ್ ಇಂಜಿನಿಯರಿಂಗ್ ಗೂಡ್ಸ್ ವಿಲ್ ಗ್ರೋ ಮೋರ್ ವಿತ್ FTA ಅಂತಂದ್ರೆ ಈಗ ನಾವು FTA ಮಾಡ್ಕೊಂಡಿರೋದ್ರಿಂದ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇಂದಾಗಿ ಮುಖ್ಯವಾಗಿ ಹೊಸ ಕೆಲವೊಂದು ಮಷಿನರಿಗಳಲ್ಲಿ, ಇಂಜಿನಿಯರಿಂಗ್ ಗೂಡ್ಸ್ ಗಳಲ್ಲಿ ತುಂಬಾ ದೊಡ್ಡ ಮಟ್ಟದ ವಾಣಿಜ್ಯದಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆ ಕಂಡು ಬರಬಹುದು. ಇದೆಲ್ಲ ನಾವು ನಿನ್ನೆ ನೋಡಿದ್ವಿ ಅಲ್ವಾ, ಇದ್ರ ಬಗ್ಗೆ ಒಂದ್ಸರಿ ನೀವು ನಿನ್ನೆದ ಆರ್ಟಿಕಲ್ ರೆಫರ್ ಮಾಡಿದ್ರೆ ಅಲ್ಲೂ ಸಹ ಇದನ್ನ ಮೆನ್ಷನ್ ಮಾಡಿದ್ದೇವೆ. ಭಾರತಕ್ಕೆ ಏನೇನು ಬರ್ತಾ ಇದೆ, ಭಾರತಕ್ಕೆ ಇಲ್ಲಿನ ಬೇರೆ ಬೇರೆ ವಿಸ್ಕಿ, ಕೆಲವೊಂದು ಹೊಸ ಹೊಸ ಆಟೋಮೇಷನ್ ಪಾರ್ಟ್ಸ್ಗಳು ಅಂತಂದ್ರೆ ಆಟೋಮೋಟಿವ್ ಅಂತಂದ್ರೆ ಈಗ ಎಲೆಕ್ಟ್ರಾನಿಕ್ಸ್ ಭಾಗಗಳು ಅದೆಲ್ಲ ಬರ್ತಾ ಇದೆ. ಮತ್ತೆ ಇಲ್ಲಿನ ಸರ್ವಿಸ್ ಸೆಕ್ಟರ್ ಸಹ ಅಲ್ಲಿ ಸ್ವಲ್ಪ ಕನೆಕ್ಷನ್ ಹಾಕೊಂಡಿದೆ. ಇದ್ರ ಬಗ್ಗೆ ನೋಡಿದ್ವಿ. ನಮ್ಮ ಇಲ್ಲಿ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು ಏನಂತಂದ್ರೆ, ಮೇನ್ಸ್ ನಲ್ಲಿ ನೀವು ಬರಿಬೇಕಾದ್ರೆ ನಮ್ಮ ಇಂಪೋರ್ಟ್ ಜಾಸ್ತಿ ಇದೆ, ಎಕ್ಸ್ಪೋರ್ಟ್ ಸ್ವಲ್ಪ ಕಡಿಮೆ ಇದೆ, ಅಷ್ಟನ್ನ ಸರಿಯಾಗಿ ನೆನಪಿಟ್ಕೊಳ್ಳಿ. ಇಂಪೋರ್ಟ್ಸ್ ಡಬಲ್ ಆಗಿದೆ ಈ ಒಂದು ಅವಧಿಯಲ್ಲಿ, ಎಕ್ಸ್ಪೋರ್ಟ್ 41% ಅಷ್ಟು ಇನ್ಕ್ರೀಸ್ ಆಗಿದೆ 2016-17, 24-25 ನಡುವೆ. FTA ಇರೋದ್ರಿಂದ ಇದು ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೆಯುವ ನಿರೀಕ್ಷೆ ಇದೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಇದಾದ ನಂತರ UK ಏನ್ ಹೇಳ್ತಾ ಇದೆ ಅಂತಂದ್ರೆ, UK urges India and Pakistan to show restraint, engage in dialogue. ಅಂದ್ರೆ ಪಹಲ್ಗಾಮ್ ಅಟ್ಯಾಕ್ ಆದ ನಂತರ UK wants peace between India and Pakistan. After India airstrike on terrorist camps in Pakistan, UK urged both countries to stay calm and talk directly to avoid more tension. ಎರಡು ದೇಶಗಳು ಶಾಂತ ರೀತಿಯಿಂದ ವರ್ತಿಸಬೇಕು ಮತ್ತೆ ಮಾತುಕತೆಯ ಮೂಲಕ ಯಾವುದೇ ಉದ್ವಿಗ್ನತೆ ಆಗದೇ ಇರೋ ರೀತಿ ನೋಡ್ಕೊಳ್ಳಿ ಅಂತ UK ಹೇಳ್ತಾ ಇದೆ. UK ಸಪೋರ್ಟ್ಸ್ ಇಂಡಿಯಾ ಆನ್ ಟೆರರಿಸಂ ಬಟ್ ಆಲ್ಸೋ ವಾಂಟ್ ಸ್ಟೆಬಿಲಿಟಿ. ಅವ್ರು ಹೇಳೋದೇನಂತಂದ್ರೆ, ನಾವು ಭಾರತವನ್ನ ಸಪೋರ್ಟ್ ಮಾಡ್ತೇವೆ, ಬೆಂಬಲಿಸ್ತೇವೆ, ಆದ್ರೆ ಸ್ಟೆಬಿಲಿಟಿ ಬೇಕು, ಯುದ್ಧ ಮಾಡ್ಲಿಕ್ಕೆ ಹೋಗ್ಬೇಡಿ, ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ಳಿ ಅಂತ UK ಹೇಳ್ತಾ ಇದೆ. ವೈಲ್ ದ UK ಕಂಡೆಮ್ ದಿ ಟೆರರಿಸ್ಟ್ ಅಟ್ಯಾಕ್ ಇನ್ ಕಾಶ್ಮೀರ್, ಸಪೋರ್ಟೆಡ್ ಇಂಡಿಯಾಸ್ ರೈಟ್ ಟು ರೆಸ್ಪಾಂಡ್. ಅಲ್ಲಿ ಆಗಿರುವಂತಹ ಭಯೋತ್ಪಾದಕ ದಾಳಿಯನ್ನ ಖಂಡಿಸಿದೆ. ಅದು ಭಾರತದ ಹಕ್ಕನ್ನ, ವಾಪಸ್ ನಾವು ರಿಟಾಲಿಯೇಟ್ ಮಾಡಿದೀವಲ್ವಾ, ವಾಪಸ್ ಅಟ್ಯಾಕ್ ಮಾಡಿದೀವಲ್ವಾ, ಅದನ್ನ ಸಹ ಬೆಂಬಲಿಸಿದೆ. ಇಟ್ ಆಲ್ಸೋ ಕಾಲ್ಡ್ ಫಾರ್ ಪೀಸ್. ಆದ್ರೆ ಅದೇ ಸಂದರ್ಭದಲ್ಲಿ ಶಾಂತಿಗಾಗಿಯೂ ಸಹ ಕರೆ ನೀಡ್ತಾ ಇದೆ. ಆಫರ್ಡ್ ಹೆಲ್ಪ್ ಫಾರ್ ಡೈಲಾಗ್ ಅಂಡ್ ರೀಜನಲ್ ಸ್ಟೆಬಿಲಿಟಿ. ನಾವು ನಿಮ್ಮ ನಡುವೆ ಬೇಕಿದ್ರೆ ಸಂವಾದಕ್ಕೋಸ್ಕರ ಅಥವಾ ಪ್ರಾದೇಶಿಕ ಸ್ಥಿರತೆಗಾಗಿ ಸಹಾಯ ಮಾಡ್ತೇವೆ ಅಂತ UK ಹೇಳ್ತಾ ಇದೆ. ಇದಾದ ನಂತರ ಮುಂದೆ ಚೀನಾ ಟು ಡಿಫೆಂಡ್ ಜಸ್ಟಿಸ್ ಇನ್ ಲೂಮಿಂಗ್ ಟ್ರೇಡ್ ಟಾಕ್ಸ್ ವಿತ್ US. ಚೀನಾ US ನಡುವೆ ಟ್ರೇಡ್ ವಾರ್, ಟ್ಯಾರಿಫ್ ವಾರ್ಗಳು ನಡೀತಿರೋದು ನಿಮ್ಗೆ ಗೊತ್ತೇ ಇದೆ. ಚೀನಾ ಅಂಡ್ US ವಿಲ್ ಹೋಲ್ಡ್ ಟ್ರೇಡ್ ಟಾಕ್ಸ್. ಈಗ ಅಮೆರಿಕ ಮತ್ತೆ ಚೀನಾ ಒಟ್ಟಾಗಿ ಸೇರ್ಕೊಂಡು ಮಾತುಕತೆ ನಡೆಸಲಿಕ್ಕೆ ಹೊರಟಿವೆ. ಫಾರ್ ದ ಫಸ್ಟ್ ಟೈಮ್ ಸಿನ್ಸ್ ದಿ US ಅನೌನ್ಸ್ಡ್ ಹೆವಿ ಟ್ಯಾರಿಫ್ಸ್. ಅಮೆರಿಕ ಭಾರಿ ದೊಡ್ಡ ಮಟ್ಟದಲ್ಲಿ ಸುಂಕಗಳನ್ನ ಘೋಷಿಸಿದ ನಂತರ ಮೊದಲನೇ ಬಾರಿಗೆ ಬೋತ್ ಕಂಟ್ರೀಸ್ ವಿಲ್ ಮೀಟ್ ಇನ್ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಎರಡು ದೇಶಗಳು ಸೇರ್ತಾ ಇವೆ. ರೆಡ್ಯೂಸ್ ಟೆನ್ಷನ್ ಅಂಡ್ ಸ್ಟಾರ್ಟ್ ಫ್ಯೂಚರ್ ನೆಗೋಸಿಯೇಷನ್ಸ್. ಯಾಕೆಂತಂದ್ರೆ ಎರಡು ದೇಶಗಳ ನಡುವೆ ಇರುವಂತಹ ಟೆನ್ಷನ್ ಅನ್ನ, ಉದ್ವಿಗ್ನತೆಯನ್ನು ಕಡಿಮೆ ಮಾಡೋದು ಮತ್ತೆ ಭವಿಷ್ಯಕ್ಕೋಸ್ಕರ ಬೇರೆ ಬೇರೆ ಮಾತುಕತೆಗಳನ್ನ ಮುಂದುವರಿಸೋದು. ಚೀನಾ ವಾಂಟ್ಸ್ ಫೇರ್ನೆಸ್ ಅಂಡ್ ನೋ ಟ್ಯಾರಿಫ್ಸ್. ಚೀನಾ ಏನ್ ಹೇಳ್ತಾ ಇದೆ ಅಂತಂದ್ರೆ, ನಮಗೆ ನ್ಯಾಯಯುತ ವ್ಯಾಪಾರವನ್ನ ಮಾಡೋಣ, ಮತ್ತೆ ಯಾವುದೇ ಟ್ಯಾರಿಫ್ ಅನ್ನ ಹಾಕಬೇಡಿ ಅಂತ ಚೀನಾ ಕೇಳ್ಕೊಳ್ತಾ ಇದೆ. ಚೀನಾ ಸ್ಯಾಡ್ ಇಟ್ ವಿಲ್ ಪ್ರೊಟೆಕ್ಟ್ ಜಸ್ಟಿಸ್ ಅಂಡ್ ರಿಪೀಟ್ ಇಟ್ಸ್ ಡಿಮ್ಯಾಂಡ್ ದಟ್ US ರಿಮೂವ್ ಟ್ಯಾರಿಫ್ ಡ್ಯೂರಿಂಗ್ ದ ಟಾಕ್ಸ್. ಅಮೆರಿಕ ಎಲ್ಲಾ ಸುಂಕಗಳನ್ನ ತೆಗೆದು ಹಾಕಬೇಕು ಅಂತ ಚೀನಾ ತನ್ನ ಬೇಡಿಕೆಯನ್ನ ಮುಂದಿಟ್ಟಿದೆ. ಇದಾದ ನಂತರ ಕೊನೆಯದಾಗಿ ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ, ಕ್ಲೈಮೇಟ್ ಚೇಂಜ್ ಇಸ್ ಡಿಸ್ರಪ್ಟಿಂಗ್ ದಿ ಹ್ಯೂಮನ್ ಗಟ್ ಇನ್ ಅ ನ್ಯೂ ಪಾತ್ ಟು ಇಲ್ನೆಸ್. ಕೆಲವೊಂದು ಸಾರಿ ನಾವೇನು ಅನ್ಕೊಳ್ತೇವೆ ಅಂತಂದ್ರೆ, ಈಗ ಗ್ಲೋಬಲ್ ವಾರ್ಮಿಂಗು, ಕ್ಲೈಮೇಟ್ ಚೇಂಜು ಇದೆಲ್ಲ ಎಲ್ಲ ನಡೀತಾ ಇದೆ, ಇದರಿಂದ ನಮಗೇನು ನಷ್ಟ, ಯಾರೋ ಹೇಳ್ತಾ ಇರ್ತಾರೆ, ನಮಗದ್ರಿಂದ ಯಾವ ತೊಂದರೆನೂ ಆಗೋದಿಲ್ಲ ಅಂತ ನಾವು ಅಂದ್ಕೊಂಡಿರ್ತೇವೆ. ಆದ್ರೆ ಪ್ರತಿಯೊಂದು ಎನ್ವೈರ್ಮೆಂಟ್ ಅಲ್ಲಿ, ಈ ಒಂದು ಜಗತ್ತಿನಲ್ಲಿ ಕನೆಕ್ಟ್ ಆಗಿರುತ್ತೆ. ಗೋಸ್ಕರ ಇಲ್ಲಿ ಒಂದು ಆರ್ಟಿಕಲ್ ಕೊಟ್ಟಿದ್ದಾರೆ ನೋಡಿ. ಕ್ಲೈಮೇಟ್ ಚೇಂಜ್ ಇಸ್ ಹಾರ್ಮಿಂಗ್ ಅವರ್ ಗಟ್ ಹೆಲ್ತ್. ಕ್ಲೈಮೇಟ್ ಚೇಂಜ್ ಇಂದಾಗಿ ನಮ್ಮ ಕರುಳಿನ ಆರೋಗ್ಯ ಹಾನಿ ಆಗ್ತಾ ಇದೆ, ಅದಕ್ಕೆ ತೊಂದರೆ ಆಗ್ತಾ ಇದೆ. ಡ್ಯೂ ಟು ರೈಸಿಂಗ್ ಟೆಂಪರೇಚರ್ಸ್ ಅಂಡ್ ಹೈ ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ಸ್. ಒಂದು, ಟೆಂಪರೇಚರ್ ಜಾಸ್ತಿ ಆಗ್ತಾ ಇರೋದು, ಎರಡನೇದು ಇಂಗಾಲದ ಡೈಆಕ್ಸೈಡ್ ನ ಮಟ್ಟ ಜಾಸ್ತಿ ಆಗ್ತಾ ಇದೆ. ಅದರಿಂದ ಏನಾಗ್ತಾ ಇದೆ, ದ ಕ್ವಾಲಿಟಿ ಆಫ್ ಅವರ್ ಫುಡ್, ನಾವು ಸೇವಿಸುವ ಆಹಾರದ ಗುಣಮಟ್ಟ, ಉದಾಹರಣೆಗೆ ಅಕ್ಕಿ, ಗೋಧಿ, ತರಕಾರಿಗಳೆಲ್ಲ ಇರುತ್ತಲ್ವಾ, ಅದರ ಗುಣಮಟ್ಟ ಇಟ್ಸ್ ಗೋಯಿಂಗ್ ಡೌನ್, ಕಡಿಮೆ ಆಗ್ತಾ ಇದೆ, ಕುಸಿತಾ ಇದೆ.
ದಿಸ್ ಅಫೆಕ್ಟ್ಸ್ ದ ಗಟ್ ಬ್ಯಾಕ್ಟೀರಿಯಾ. ನಮ್ಮ ಗಟ್ನಲ್ಲಿ, ಕರುಳಿನಲ್ಲಿ, ಜೀರ್ಣಾಂಗ ವ್ಯೂಹದಲ್ಲಿ ಬ್ಯಾಕ್ಟೀರಿಯಾಗಳಿರುತ್ತೆ. ಅಂತಂದ್ರೆ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಇರುತ್ತೆ, ಕೆಟ್ಟ ಬ್ಯಾಕ್ಟೀರಿಯಾಗಳು ಇರುತ್ತೆ. ಒಳ್ಳೆಯ ಬ್ಯಾಕ್ಟೀರಿಯಾಗಳಿಂದಾಗಿ ದೇಹದಲ್ಲಿ ನಾವು ಜೀರ್ಣಾಂಗ ವ್ಯೂಹ ಕರೆಕ್ಟ್ ಆಗಿ ನಿರ್ವಹಣೆ ಆಗುತ್ತೆ. ಕೆಟ್ಟ ಬ್ಯಾಕ್ಟೀರಿಯಾಗಳು ಕೆಲವೊಂದ್ಸರಿ ಹೆಚ್ಚಾದ್ರೆ ನಮಗೆ ಬೇರೆ ಬೇರೆ ರೋಗಗಳು ಬರುತ್ತೆ. ಹೀಗಾಗಿ ಗಟ್ ಬ್ಯಾಕ್ಟೀರಿಯಾ ಬಹಳ ಇಂಪಾರ್ಟೆಂಟು. ಹಾಗಾಗಿ ಈ ಕ್ಲೈಮೇಟ್ ಚೇಂಜ್ ಇಂದ ಫುಡ್ ನ ಕ್ವಾಲಿಟಿ ಕಡಿಮೆ ಆಗ್ತಾ ಇದೆ. ಅದರಿಂದ ಗಟ್ ಬ್ಯಾಕ್ಟೀರಿಯಾಗೆ ತೊಂದರೆ ಆಗ್ತಾ ಇದೆ. ಅದು ಆಮೇಲೆ ನಮಗೇನಾಗುತ್ತೆ, ನಮ್ಮ ಹೆಲ್ತ್ ಮೇಲೆ ಎಫೆಕ್ಟ್ ಮಾಡ್ತಾ ಇದೆ. ಆರೋಗ್ಯ ವ್ಯವಸ್ಥೆ ಒಟ್ಟಾರೆ ಕುಸಿತಾ ಇದೆ. ಗಟ್ ಇಂಬ್ಯಾಲೆನ್ಸ್ ಲೀಡ್ಸ್ ಟು ಹೆಲ್ತ್ ಪ್ರಾಬ್ಲಮ್ಸ್. ಯಾವಾಗ ಗಟ್ನಲ್ಲಿ, ಈ ಒಂದು ಕರುಳಿನಲ್ಲಿ ಎಂತ ಅಸಮತೋಲನ ಉಂಟಾಗುತ್ತೋ ಅದರಿಂದ ಬೇರೆ ಬೇರೆ ಸಮಸ್ಯೆಗಳು ಶುರು ಆಗುತ್ತೆ. ವೆನ್ ದ ಬ್ಯಾಲೆನ್ಸ್ ಆಫ್ ಗುಡ್ ಬ್ಯಾಕ್ಟೀರಿಯಾ ಇನ್ ಅವರ್ ಸ್ಟಮಕ್ ಗೆಟ್ಸ್ ಡಿಸ್ಟರ್ಬ್ಡ್. ಗುಡ್ ಬ್ಯಾಕ್ಟೀರಿಯಾ, ಬ್ಯಾಡ್ ಬ್ಯಾಕ್ಟೀರಿಯಾ ಅಂತ ಹೇಳಿದ್ವಿ. ಹಾಗಾಗಿ ಯಾವಾಗ ಬ್ಯಾಲೆನ್ಸು ಅಸಮತೋಲನ ಆಗುತ್ತೋ, ಆ ಒಂದು ಸರಿಯಾಗಿ ಅದು ಮೇಂಟೈನ್ ಆಗೋದಿಲ್ವೋ, ಆವಾಗ ಇಡೀ ಒಂದು ಹೊಟ್ಟೆಯ ಒಳಗಡೆ ಇರುವಂತಹ ಬೇರೆ ಬೇರೆ ಬ್ಯಾಕ್ಟೀರಿಯಾಗಳ ಆಕ್ಟಿವಿಟಿ ಚೇಂಜ್ ಆಗುತ್ತೆ, ಡಿಸ್ಟರ್ಬ್ ಆಗುತ್ತೆ. ಅದಕ್ಕೆ ಏನಂತ ಕರೀತಾರೆ ನೋಡಿ, ಗಟ್ ಡಿಸ್ಬಯೋಸಿಸ್ ಅಂತ ಕರೀತಾರೆ. ಅದರಿಂದ ಏನಾಗುತ್ತೆ, ಇಟ್ ಕ್ಯಾನ್ ಲೀಡ್ ಟು ಮಾಲ್ ನ್ಯೂಟ್ರಿಷನ್, ಒಂದು ಅಪೌಷ್ಟಿಕತೆ. ಅಂತಂದ್ರೆ ನೀವು ಒಳ್ಳೆ ಆಹಾರನ ಸೇವಿಸ್ತಾ ಇರ್ತೀರಾ, ಆದ್ರೆ ಅದರಲ್ಲಿರುವ ನ್ಯೂಟ್ರಿಷನ್ಗಳು, ಅದರಿಂದಿರುವ ಪೋಷಕಾಂಶಗಳು ಜೀರ್ಣನೆ ಆಗೋದಿಲ್ಲ. ಅವಾಗ ಏನಾಗುತ್ತೆ, ನೀವು ಎಷ್ಟೋ ಸೇವಿಸ್ತಾ ಇದ್ರು, ಕೆಲವೊಬ್ಬರು ನೋಡಿರ್ಬಹುದು, ತುಂಬಾ ತಿಂತಾ ಇದ್ರು ಸಹ ಅವರು ದೇಹದಲ್ಲಿ ಯಾವುದೇ ತೂಕದಲ್ಲಿ ಏರಿಕೆ ಆಗೋದಿಲ್ಲ, ಚಿಕ್ಕದಾಗೆ ಇರ್ತಾರೆ. ಯಾಕಂತಂದ್ರೆ ಮಾಲ್ ನ್ಯೂಟ್ರಿಷನ್, ಅಪೌಷ್ಟಿಕತೆ ಶುರು ಆಗ್ಬಿಡುತ್ತೆ. ಡಯಾಬಿಟಿಸ್, ಮಧುಮೇಹ ರೋಗ, ಸಕ್ಕರೆ ಕಾಯಿಲೆ, ಬೋವೆಲ್ ಪ್ರಾಬ್ಲಮ್ಸ್, ಮತ್ತೆ ಕರಳಿಗೆ ಸಂಬಂಧಪಟ್ಟ ಬೇರೆ ಬೇರೆ ಸಮಸ್ಯೆಗಳು ಸಹ ಶುರುವಾಗುತ್ತೆ. ಅಂಡ್ ಇವನ್ ಅಫೆಕ್ಟ್ ದಿ ಬ್ರೈನ್ ಅಂಡ್ ಇಮ್ಯುನಿಟಿ. ಅಷ್ಟೇ ಅಲ್ಲ, ಅದು ಮೆದುಳು ಮತ್ತೆ ರೋಗ ನಿರೋಧಕ ಶಕ್ತಿ ಎರಡರ ಮೇಲೂ ಪರಿಣಾಮ ಬೀರುತ್ತೆ. ಅದರಲ್ಲೂ ಹೆಚ್ಚಾಗಿ ಯಾವ ಕಂಟ್ರೀಸ್ಗಳು, ಪುವರ್ ಕಂಟ್ರೀಸ್ ಸಫರ್ ಮೋರ್. ಯಾವ ಬಡ ದೇಶಗಳಿರುತ್ತವಲ್ಲ, ಆ ದೇಶಗಳು ತುಂಬಾ ಕಷ್ಟವನ್ನು ಅನುಭವಿಸುತ್ತವೆ. ಲೋ ಅಂಡ್ ಮಿಡಲ್ ಇನ್ಕಮ್ ಕಂಟ್ರೀಸ್ ಫೇಸ್ ಮೋರ್ ಹೀಟ್ ಅಂಡ್ ಫುಡ್ ಶಾರ್ಟೇಜಸ್ ಡ್ಯೂ ಟು ಕ್ಲೈಮೇಟ್ ಚೇಂಜ್. ಕ್ಲೈಮೇಟ್ ಚೇಂಜ್ ಇಂದಾಗಿ ಕಡಿಮೆ ಆದಾಯ ಹೊಂದಿರುವಂತಹ ದೇಶಗಳು ಅಲ್ಲಿ ಹೆಚ್ಚಿನ ಶಾಖವನ್ನು ಅನುಭವಿಸಬೇಕಾಗುತ್ತೆ. ಆ ಹೆಚ್ಚಿನ ಶಾಖ, ಅದೇ ರೀತಿ ಫುಡ್ ಶಾರ್ಟೇಜ್, ಬೇಕಾದಷ್ಟು ಆಹಾರ ಸಿಕ್ಕೋದಿಲ್ಲ. ಸೊ ಪೀಪಲ್ ದೇರ್ ಆರ್ ಮೋರ್ ಅಟ್ ರಿಸ್ಕ್ ಆಫ್ ಗಟ್ ಪ್ರಾಬ್ಲಮ್ಸ್ ಕಾಸ್ಡ್ ಬೈ ಅಂಡರ್ ನ್ಯೂಟ್ರಿಷನ್. ಹಾಗಾಗಿ ಅಪೌಷ್ಟಿಕತೆಯಿಂದ ಏನೇನು ರೋಗಗಳೆಲ್ಲ ಬರುತ್ತಲ್ವಾ, ಅಂತ ಸಮಸ್ಯೆಗಳು ಈ ಬಡ ದೇಶಗಳಲ್ಲಿ ಹೆಚ್ಚು ಕಂಡು ಬರ್ತಾ ಹೋಗುತ್ತೆ. ಮೋರ್ ರಿಸರ್ಚ್ ಇಸ್ ನೀಡೆಡ್. ಈ ಒಂದು ಇದಕ್ಕೆ ಸಂಬಂಧಿಸಿದ ಹಾಗೆ ಎಕ್ಸ್ಪರ್ಟ್ಸ್ ಸೇ ವಿ ಮಸ್ಟ್ ಸ್ಟಡಿ ಹೌ ಕ್ಲೈಮೇಟ್ ಚೇಂಜ್ ಅಫೆಕ್ಟ್ ಗಟ್ ಬ್ಯಾಕ್ಟೀರಿಯಾ. ಬೇರೆ ಬೇರೆ ತಜ್ಞರು ಏನ್ ಹೇಳ್ತಾರೆ ಅಂತಂದ್ರೆ, ಹೇಗೆ ಕ್ಲೈಮೇಟ್ ಜೊತೆ ನಮ್ಮ ಗಟ್ ಬ್ಯಾಕ್ಟೀರಿಯಾ ಚೇಂಜ್ ಆಗ್ತಾ ಇದೆ ಅನ್ನೋದನ್ನ ಇನ್ನು ಸ್ಟಡಿ ಮಾಡಬೇಕು. ನ್ಯೂ ಟೂಲ್ಸ್ ಲೈಕ್ ಗಟ್ ಬಗ್ ಬೇಡಿ, ಇದು ಡೇಟಾ ಬೇಸ್, ಅಂದ್ರೆ ಮಾಹಿತಿ ಕೋಶ ಅಂತ ಹೇಳ್ಬಹುದು, IISER ಭೂಪಾಲ್ ಅವರು ತಯಾರು ಮಾಡಿದ್ದು. ಹೆಲ್ಪ್ ಸೈಂಟಿಸ್ಟ್ ಅಂಡರ್ಸ್ಟ್ಯಾಂಡ್ ದಿಸ್ ಬೆಟರ್ ಅಂಡ್ ಮೇ ಲೀಡ್ ಟು ಫ್ಯೂಚರ್ ಟ್ರೀಟ್ಮೆಂಟ್. ಈ ಒಂದು ಡೇಟಾ ಬೇಸ್ ನಿಂದ ಮುಂದಿನ ದಿನಗಳಲ್ಲಿ ಒಳ್ಳೆಯ ಚಿಕಿತ್ಸೆಗಳನ್ನ ಕೈಗೊಳ್ಳಲಿಕ್ಕೆ ಹೆಲ್ಪ್ ಆಗಬಹುದು. ಹಾಗಾಗಿ ಇವಿಷ್ಟು ಮುಖ್ಯವಾದ ಆರ್ಟಿಕಲ್ಗಳು. ವೊಕ್ಯಾಬ್ಯುಲರಿ ನೋಡೋಣ. ಇನ್ ದ ಸ್ನಗ್ಲಿ ಕಾರ್ನರ್ ಆಫ್ ದ ರೂಮ್. ಸ್ನಗ್ಲಿ ಅಂತಂದ್ರೆ ಕಂಫರ್ಟಬ್ಲಿ, ಕಾಸಿಲಿ, ಸುಖವಾಗಿರುವಂತ ಒಂದು ರೂಮ್, ಅದು ಎಲ್ಲ ಆರಾಮ್ ಕೂತ್ಕೊಂಡಿರೋದು. ಟೀನೇಜರ್ಸ್ ಡೆಲಿಂಕ್ವೆನ್ಸಿ ಬಿಕಮ್ ಆಬ್ವಿಯಸ್. ಡೆಲಿಂಕ್ವೆನ್ಸಿ ಅಂತಂದ್ರೆ ಅಪರಾಧ, ಅಥವಾ ಸುಮ್ನೆ ಏನು ಮಾಡದೇ ಇರೋದು, ರಾಂಗ್ ಡೂಯಿಂಗ್, ಮಿಸ್ಬಿಹೇವಿಯರ್. ಏನ್ ಮಾಡ್ತಾ ಇದ್ದ ಅವನು ಅಂತಂದ್ರೆ, ಇನ್ಸ್ಟೆಡ್ ಆಫ್ ಫೋಕಸಿಂಗ್ ಆನ್ ಸ್ಟಡೀಸ್, ಓದೋದ್ರ ಬದಲು ಹಿ ವುಡ್ ಫ್ರಿಟರ್ ಅಂತಂದ್ರೆ ವ್ಯರ್ಥ ಮಾಡೋದು, ಫ್ರಿಟರ್ ಅವೇ ಹಿಸ್ ಟೈಮ್, ಸಮಯವನ್ನು ವ್ಯರ್ಥ ಮಾಡೋದು. ಯಾವ್ದ್ರಲ್ಲಿ? ಪ್ಲೇಯಿಂಗ್ ವಿಡಿಯೋ ಗೇಮ್ಸ್. ಅವನು ಆ ಒಂದು ರೂಮ್ ನಲ್ಲಿ ಆರಾಮಾಗಿ ಕೂತ್ಕೊಂಡು ಓದೋದು ಬಿಟ್ಟು ವಿಡಿಯೋ ಗೇಮ್ ಆಡ್ತಾ ಇದ್ದ. ಡಿಸ್ಪೈಟ್ ದಿ ಸ್ಟ್ಯಾಟ್ಯೂಟ್ ಹಿಸ್ ಪೇರೆಂಟ್ಸ್ ಹ್ಯಾಡ್ ಸೆಟ್ ಫಾರ್ ಹಿಮ್. ಸ್ಟ್ಯಾಟ್ಯೂಟ್ ಅಂತಂದ್ರೆ ಒಂದು ಲಾ, ರೂಲ್ಸ್. ಅವನ ತಂದೆ ತಾಯಿ ಅವನಿಗೆ ಕೆಲವೊಂದು ರೂಲ್ಸ್ ಗಳನ್ನ ಹಾಕಿದ್ರು, ಆದ್ರೂ ಸಹ ಅದನ್ನ ಪಾಲನೆ ಮಾಡ್ತಾ ಇರ್ಲಿಲ್ಲ. ಹಿ ಫೆಲ್ಟ್ ಅನ್ಫೆಟರ್ಡ್ ಅಂತಂದ್ರೆ ಫ್ರೀ, ನನ್ನ ಯಾರು ಕೇಳೋರೇ ಇಲ್ಲ ಅಂತ ಅವನು ಹಾಗೆ ಇದ್ದ. ಬೈ ರೂಲ್ಸ್ ಅಂಡ್ ವುಡ್ ಆಫನ್ ಇಗ್ನೋರ್ ದೆಮ್. ಹಾಗಾಗಿ ಅದನ್ನ ನಿರ್ಲಕ್ಷ್ಯ ಮಾಡಿ ಫ್ರೀ ಆಗಿ ಬೇರೆಯವರನ್ನ ನಿರ್ಲಕ್ಷಿಸ್ತಾ ಇದ್ದ. ಅಂತಂದ್ರೆ ತಂದೆ ತಾಯಿ ಹೇಳಿದ್ದನ್ನೆಲ್ಲ ಇಗ್ನೋರ್ ಮಾಡ್ತಾ ಇದ್ದ. ಇನ್ನು PYQ ನಿನ್ನೆ ನಾವು ಕೇಳಿದ್ದು, ದ ಡಿಮ್ಯಾಂಡ್ ಫಾರ್ ತೇಭಾಗ ಪ್ರೆಸೆಂಟ್ ಮೂಮೆಂಟ್ ಇನ್ ಬೆಂಗಾಲ್ ವಾಸ್ ಫಾರ್, ಇದಕ್ಕೆ ಆನ್ಸರ್ ರಿಡಕ್ಷನ್ ಆಫ್ ದಿ ಶೇರ್ ಆಫ್ ದಿ ಲ್ಯಾಂಡ್ ಲಾರ್ಡ್ಸ್ ಫ್ರಮ್ 1/2 ಟು ದಿ half of the crop to 1/3. ಇವತ್ತಿಂದು ಇಲ್ಬರ್ಟ್ ಬಿಲ್ ಕಾಂಟ್ರವರ್ಸಿ ವಾಸ್ ರಿಲೇಟೆಡ್ ಟು ದಿ, ಇದಕ್ಕೆ ಉತ್ತರ ಯಾವುದು ಅಂತ ಕಮೆಂಟ್ ಮಾಡಿ. ಮೊದಲನೇ ಆಪ್ಷನ್, ಇಂಪೋಸಿಷನ್ ಆಫ್ ಸರ್ಟೆನ್ ರೆಸ್ಟ್ರಿಕ್ಷನ್ಸ್ ಟು ಕ್ಯಾರಿ ಆರ್ಮ್ಸ್ ಬೈ ಇಂಡಿಯನ್ಸ್, ಇಂಪೋಸಿಷನ್ ಆಫ್ ರೆಸ್ಟ್ರಿಕ್ಷನ್ಸ್ ಆನ್ ನ್ಯೂಸ್ ಪೇಪರ್ಸ್ ಅಂಡ್ ಮ್ಯಾಗಝಿನ್ಸ್, ಇದು ಆನ್ ಅಂತ ಆಗ್ಬೇಕು ನೋಡಿ, ಮ್ಯಾಗಝಿನ್ಸ್ ಪಬ್ಲಿಷ್ಡ್ ಇನ್ ಇಂಡಿಯನ್ ಲ್ಯಾಂಗ್ವೇಜಸ್, ರಿಮೂವಲ್ ಆಫ್ ಡಿಸ್ಕ್ವಾಲಿಫಿಕೇಶನ್ಸ್ ಇಂಪೋಸ್ಡ್ ಆನ್ ಇಂಡಿಯನ್ ಮ್ಯಾಜಿಸ್ಟ್ರೇಟ್ಸ್ ವಿತ್ ರಿಗಾರ್ಡ್ ಟು ದಿ ಟ್ರಯಲ್ ಆಫ್ ದಿ ಯುರೋಪಿಯನ್ಸ್, ರಿಮೂವಲ್ ಆಫ್ ಎ ಡ್ಯೂಟಿ ಆನ್ ಇಂಪೋರ್ಟೆಡ್ ಕಾಟನ್ ಕ್ಲೋತ್.
ಅದಕ್ಕೆ ಯಾವ್ದು ಉತ್ತರ ಅಂತ ತಿಳ್ಕೊಂಡು ಕಮೆಂಟ್ ಮಾಡಿ. ಮೇನ್ಸಿಗೋಸ್ಕರ ಒಂದು ಕ್ವಶನ್ ಇದೆ. ಹೌ ಡಸ್ ಕ್ಲೈಮೇಟ್ ಚೇಂಜ್ ಅಫೆಕ್ಟ್ ಹ್ಯೂಮನ್ ಗಟ್ ಹೆಲ್ತ್ ಎಸ್ಪೆಷಲಿ ಇನ್ ಲೋ ಇನ್ಕಮ್ ಕಂಟ್ರೀಸ್? ಡಿಸ್ಕಸ್ ಇಟ್ಸ್ ಇಂಪ್ಯಾಕ್ಟ್ ಆನ್ ಹೆಲ್ತ್ ಅಂಡ್ ನೀಡ್ ಫಾರ್ ಮೋರ್ ರಿಸರ್ಚ್. ಥಿಂಕ್ ಮಾಡ್ಲಿಕ್ಕೆ ಒಂದು ಕ್ವಶನ್ ಇದೆ. As a civil servant, how would you address the issue of rising cybercrime in rural India, where digital literacy is very low? ಹಳ್ಳಿಗಳಲ್ಲಿ ಡಿಜಿಟಲ್ ಸಾಕ್ಷರತೆ ತುಂಬಾ ಕಡಿಮೆ ಇರುತ್ತೆ. ಅಂತಂದ್ರೆ ಮೊಬೈಲ್ ಅನ್ನ ಹೇಗೆ ಯೂಸ್ ಮಾಡೋದು, ಅಕೌಂಟ್ ಹೇಗೆ ಲಿಂಕ್ ಮಾಡೋದು, ಲಿಂಕ್ ಮಾಡಿದ್ರೆ ಆಮೇಲೆ ಹೇಗೆ ಅದನ್ನ ಬಳಸೋದು, ಇದನ್ನೆಲ್ಲ ಅವರಿಗೆ ಸರಿಯಾಗಿ ಹೇಳೋರು ಇರೋದಿಲ್ಲ. ಹೀಗಾಗಿ ಅವರ ಒಂದು ಅಸಹಾಯಕತೆಯನ್ನೇ ದುರುಪಯೋಗ ಪಡಿಸ್ಕೊಂಡು ಸ್ಕ್ಯಾಮ್ ಮಾಡೋರು ಜಾಸ್ತಿ ಆಗಿದ್ದಾರೆ, ಸೈಬರ್ ಕ್ರೈಮ್ ಮಾಡೋರು ಜಾಸ್ತಿ ಆಗಿದ್ದಾರೆ. ಹಾಗಾಗಿ ಇಂಥ ಒಂದು ಹಳ್ಳಿಯಲ್ಲಿ ಈ ಸೈಬರ್ ಕ್ರೈಮ್ ಸೈಬರ್ ಕ್ರೈಮ್ ಘಟನೆಗಳನ್ನ ಹೇಗೆ ನೀವು ನಿರ್ವಹಿಸ್ತೀರಾ, ಅದನ್ನ ಹೇಗೆ ಪರಿಹರಿಸ್ತೀರಾ, ಯಾವ್ಯಾವ ಕ್ರಮಗಳನ್ನ ಕೈಗೊಳ್ಳಬಹುದು ಅಂತ ಪ್ರಶ್ನೆ ಇದೆ. ಇದಕ್ಕೆ ಥಿಂಕ್ ಮಾಡಿ ಅಥವಾ ಆನ್ಸರ್ನ ಕಮೆಂಟ್ ಮಾಡಿ. ಹಾಗಾಗಿ ಇವಿಷ್ಟು ಇವತ್ತಿನ ಮುಖ್ಯ ವಿಚಾರಗಳು. ಇಷ್ಟು ಹೊತ್ತಿನ ತನಕ ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.